ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಶ್ರೀ ಪುಲಕೇಶಿ ಕನ್ನಡ ಯುವಕರ ಬಳಗದಿಂದ ದಿನಾಂಕ 29 ನವೆಂಬರ್ 2025 ಶನಿವಾರ ಸಂಜೆ ಸುಮಾರು 7 ಗಂಟೆಗೆ ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಮತ್ತು ಶ್ರೀ ತಿರುಪ್ಪಾವಡ ಸೇವೆ ಹಾಗೂ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಇತ್ತು. ಈಗ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ದೇವಿಗೆ ಕಲ್ಯಾಣೋತ್ಸವ ನಡೆಯುತ್ತಿದೆ, ವೀಕ್ಷಿಸಿ. ಆಮೇಲೆ ತಿರುಪ್ಪಾವಡ ಸೇವೆ ಕೂಡ ಮಹಾಮಂಗಳಾರತಿ ಎಲ್ಲ ತೋರಿಸ್ತಾ ಇದ್ದೇವೆ, ವೀಕ್ಷಿಸಿ. ಆ ವೆಂಕಟೇಶ್ವರ ಸ್ವಾಮಿ ಆಶೀರ್ವಾದ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಶ್ರೀನಗರದ ಶಕ್ತಿ ದೇವತೆ ಉತ್ಸವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ನಾಳೆ ಅಂದರೆ ನವೆಂಬರ್ 30, 2025 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಮಹಾಮಂಗಳಾರತಿ, ಮಧ್ಯಾಹ್ನ 2 ಗಂಟೆ ನಂತರ 21 ಶಕ್ತಿ ದೇವತೆಗಳ ರಥಾರೋಹಣ ಇರುತ್ತದೆ. ಅದ್ದೂರಿ ಮೆರವಣಿಗೆ ಕೂಡ ಜಾನಪದ ಕಲಾ ತಂಡದೊಂದಿಗೆ ನಡೆಯುತ್ತದೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆ ಸ್ವಾಮಿಯ ಕಲ್ಯಾಣೋತ್ಸವವನ್ನು ವೀಕ್ಷಿಸ್ಬೋದು. ನಾನು, ಗೌರಿ, ಗಣೇಶ ನಾವು ಮೂವರು ಬಂದಿದ್ವಿ. ತುಂಬ ಚೆನ್ನಾಗಿ ಕಲ್ಯಾಣೋತ್ಸವ ಮಾಡಿದ್ರು. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪುರೋಹಿತರು ಶುರು ಮಾಡಿದ್ದಾರೆ, ವೀಕ್ಷಿಸಿ. ಅನುಗ್ರಹ ಪ್ರಾಪ್ತಿ ಅರ್ಥಂ ಆತ್ಮನಃ ನಿವೃತ್ತಿ ಅರ್ಥಂ ಸನ್ಮಂಗಲ ಪ್ರಾಪ್ತಿ ಅರ್ಥಂ ಅಸ್ಮಿನ್ ಶುಭ ದಿನೆ ಬ್ರಾಹ್ಮಣ ಅನ್ಯೋನ್ಯ ಸಹಾಯೇನ ಶ್ರೀನಿವಾಸ ಕಲ್ಯಾಣ ಉತ್ಸವಂ ತದಂಗತಯ ವಿಹಿತಂ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾ ಪೂರ್ವಕ ವಾಂಗ್ನಿಶ್ಚಯ ಪೂರ್ವಕ ಗುಡಜಿರಾರೋಪಣ ಮಾಲಾರೋಪಣ ಅಕ್ಷತಾರೋಪಣ ಕ್ಷೀರಧಾರ ಮಾಂಗಲ್ಯಧಾರಣ ವಿವಾಹ ಹೋಮ ಷೋಡಶೋಪಚಾರ ಪೂಜಾರಾಧನಂ ತಥಾ ಪೂಜಾ ಆರಾಧನಂ ಬ್ರಾಹ್ಮಣ ಮುಖೇನ ಕಾರಯಿಷ್ಯೆ. ಸೇರಿರುವಂಥ ತಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಸಂಕಲ್ಪವನ್ನು ಮಾಡಿಕೊಂಡಾಗಾಯಿತು. ಇವತ್ತಿನ ಶುಭ ದಿವಸ ನಾವು ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡ್ತಾ ಇದ್ದೇವೆ. ಅದರ ಅಂಗವಾಗಿ ಆದಿಯಲ್ಲಿ ಮಹಾಗಣಪತಿ ಪೂಜೆ ಪುಣ್ಯವಾಚನೆಯನ್ನು ಮಾಡಿದ್ದೇವೆ. ಸ್ಥಳ ಶುದ್ಧಿ ಆಗಬೇಕು, ಶರೀರ ಶುದ್ಧಿ ಆಗಬೇಕು, ತಂದಿರುವಂಥ ಪೂಜಾ ಪದಾರ್ಥಗಳ ಶುದ್ಧಿ ಆಗಬೇಕು ಅನ್ನುವಂಥ ಕಾರಣಕ್ಕೆ ಶ್ರೀನಿವಾಸ ಕಲ್ಯಾಣೋತ್ಸವ ಪರಿಸಮಾಪ್ತಿ ಆಗಬೇಕು, ಶುಭ ಫಲ ಪ್ರಾಪ್ತಿ ಆಗಬೇಕು ಅನ್ನೋ ಕಾರಣಕ್ಕೆ ಮಹಾಗಣಪತಿಯಲ್ಲಿ ಪ್ರಾರ್ಥನೆ. ನಿಮ್ಮೆಲ್ಲರ ಕುಲದೇವರು ಸ್ಮರಣೆಯನ್ನು ಮಾಡ್ಕೊಂಡಿದ್ದೀರಿ, ತಂದೆ ತಾಯಿ ಹಿರಿಯರಿಗೆ ಸ್ಮರಣೆಯನ್ನು ಮಾಡ್ಕೊಂಡಿದ್ದೀರಿ, ಗುರುವಿನ ಸ್ಮರಣೆಯನ್ನು ಮಾಡ್ಕೊಂಡಿದ್ದೀರಿ. ಇವಾಗ ಕಲ್ಯಾಣೋತ್ಸವ ಪ್ರಾರಂಭವಾಗ್ತಾ ಇದೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹಾಗೆ ಪದ್ಮಾವತಿ ಶ್ರೀದೇವಿ ಭೂದೇವಿ ದೇವಿಗೆ ಇವಾಗ ಷೋಡಶೋಪಚಾರ ಪೂಜಾ ಪೂರ್ವಕ ಪೂಜೆ ಆಗ್ತಾ ಇದೆ. ಸಪರಿವಾರ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪರಬ್ರಹ್ಮಣೇ ನಮಃ. ಧ್ಯಾಯಾಮಿ ಶ್ರೀನಿವಾಸ ಪ್ರಚೋದಯಾತ್ ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ ಸ್ವಾಗತಂ ಸಮರ್ಪಯಾಮಿ. ಲಕ್ಷ್ಮೀ ವೆಂಕಟೇಶ್ವರ ಪರಬ್ರಹ್ಮಣೇ ನಮಃ. ಸಪರಿವಾರ ಶ್ರೀ ಪದ್ಮಾವತಿಯೇ सहस्राक्ष सहस्रपाद सभूमिं विश्वतो वृत्वा अयजन्त साध्या ऋषयश्चये तस्मात् यज्ञात् सर्वभूतः संभृतं वृषदाज्यं पशोगुस्तागुश्चक्रे वायुव्यान् आरण्यान् ग्राम्याश्चये तस्मात् यज्ञात् सर्वभूतः ऋजस्सामानि जज्ञिरे छन्दागुंसि जज्ञिरे तस्मात् यजुस्तस्मादजायत तस्मादश्वा अजायन्त एके चोभयादतः गावो जज्ञिरे तस्मात् जाता अजावय यत्पुरुषं व्यदधो कतिधाव्यकल्पयन् मुखङ्गिमस्य धाता पुरस्ताद्यमुदा जहार शक्रः प्रविधाय विद्यते यज्ञेन यज्ञमयजं तदेवाः तानि धर्माणि प्रथमान्यासन् सेहनाकं महिमानः सजन्ते यत्र पूर्वे साध्याः सन्ति देवाः अद्भ्यः सम्भूतः पृथिवीरसाच्च विश्वकर्मणः समवर्तताधि तस्य त्वष्टा विदधद्रूपमेते तत्पुरुषस्य विश्वमाजानमग्रे वेदाहमिह पूर्वो यो देवेभ्यो जातः नमो रुचाय ब्राह्मः रुचं ब्राह्मं जनयन्तः देवान् देवब्रह्म यः स्वयं ब्राह्मणो विद्यात् तस्य
लक्ष्मी सुभद्रो अहोरात्रे पार्श्वे नक्षत्राय रोगं अष्टनव्याप्तम् इष्टं वैषाण अमं वैषाण सर्वं वैषाण वेंकटरमण गोविंद गोविंद श्रीनिवास गोविंद गोविंद कावेरी कपिला प्रयाग विनुता लक्ष्मी नारायण ध्यान सावधान तया विहितं ब्रह्मा विष्णु महेशानां निर्मितं ब्रह्मसूत्रकं यज्ञोपवीत अनेन प्रियतां पुरुषोत्तमः इदं विष्णुर्विचक्रमे त्रयधा निधने पदं समोढमस्य भागं सुरे यज्ञोपवीतं पवित्रं प्रजापते सहजं परस्तात् आयुष्यमुग्रं प्रतिमं च शुभ्रं यज्ञोपवीतं बलमस्तुवेद निश्चयाख्यं कर्म करिष्ये भगवान् श्रीनिवास संबंधिनां ब्रह्म महेश्वर महेन्द्राणां त्रयस्त्रिंशत् कोटि देवानां सन्निधानं भावयित्वा तान्मदर्थं कन्यामृणीध्वमिति प्रेषयित्वा ಶ್ರೀನಿವಾಸ ಸ್ವಾಮಿ ಮತ್ತು ಪದ್ಮಾವತಿ ಕಲ್ಯಾಣೋತ್ಸವದ ಅಂಗವಾಗಿ ವಾಂಗ್ ನಿಶ್ಚಯ ಅಂದರೆ ನಾವು ಮನುಷ್ಯರಿಗೆ ಹೇಗೆ ನಾವು ಎಂಗೇಜ್ಮೆಂಟು ಅಥವಾ ನಿಶ್ಚಿತಾರ್ಥ ಅಂತ ಮಾಡ್ತೇವೆಯೋ ಅದೇ ರೀತಿಯಾಗಿ ಈಗ ಎಲ್ಲ ಋಷಿಮುನಿಗಳ ಸಾನ್ನಿಧ್ಯದಲ್ಲಿ ಹಾಗೆ ಬ್ರಹ್ಮ ವಿಷ್ಣು ಹೀಗೆ ಮಹೇಶ್ವರ ಎಲ್ಲ ದೇವರ ಸನ್ನಿಧಾನದಲ್ಲಿ ಶ್ರೀನಿವಾಸ ಸ್ವಾಮಿ ವೆಂಕಟೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವದ ಅಂಗವಾಗಿ ವಾಂಗ್ ನಿಶ್ಚಯ ನಡೀತಾ ಇದೆ. ಹಾಗೆ ಅದ ಅಂಗವಾಗಿ ಇವಾಗ ಗೋತ್ರ ಪ್ರವರವನ್ನು ಉಚ್ಚಾರಣೆ ಮಾಡ್ತೇವೆ. ಅಂದ್ರೆ ಕ್ಷರ ರುಜವಸ್ಸಂತು ಪಂಥಾಯೇ ಬಿಸ್ಸಖಾಯೋಯಂ ತಿನೋವರೇಯಂ ಸಮರ್ಯಮ ಸಂಭಗೋ ನೋ ನಿನೀಯ ಸಂಜಾಸ್ಪತ್ಯಂ ಸ್ವಯಮಸ್ತು ದೇವ ಪ್ರಸುಕ್ವಂತಾಧಿಯಸಾನಸ್ಯ ದಕ್ಷಿಣಿ ವರೇಭಿರ್ವರಾಗಂ ಅಭಿಷರ್ಮಣ ಪ್ರಪೌತ್ರಾಯ ವಾಸಿಷ್ಠ ಮೈತ್ರಾವರುಣ ಕೌಂಡಿನ್ಯತ್ರ್ಯಾಶ್ರಯ ಪ್ರವರಾನ್ವಿತ ವಸಿಷ್ಠ ಸಗೋತ್ರೋದ್ಭವಸ್ಯ ಶ್ರೀ ಶೂರಸೋನ ಭೂಪತೆ ಪೌತ್ರಾಯ ವಾಸಿಷ್ಠ ಮೈತ್ರಾವರುಣ ಕೌಂಡಿನ್ಯತ್ರ್ಯಾಶ್ರಯ ಪ್ರವರಾನ್ವಿತ ವಸಿಷ್ಠ ಸಗೋತ್ರೋದ್ಭವಸ್ಯ ಶ್ರೀ ವಸುದೇವ ಭೂಪತೆ ಪುತ್ರಾಯ ವಾಸಿಷ್ಠ ಮೈತ್ರಾವರುಣ ಕೌಂಡಿನ್ಯತ್ರ್ಯಾಶ್ರಯ ಪ್ರವರಾನ್ವಿತ ವಸಿಷ್ಠ ಗೋತ್ರೋದ್ಭವಾಯ ಸಕಲ ಲೋಕೈಕ ಪಾಲಕಾಯ ಸಚ್ಚಿದಾನಂದ ಸ್ವರೂಪಾಯ ಶ್ರೀ ಶ್ರೀನಿವಾಸ ಶರ್ಮಣೇ ವರಾಯ ಆತ್ರೇಯಾಚ್ಯಶ್ಯಾವನತ್ರ್ಯಾರ್ಷೇಯ ಪ್ರವರಾನ್ವಿತಾತ್ರೇಯ ಸಗೋತ್ರೋದ್ಭವಸ್ಯ ಸುವೀರ ಭೂಪದೇ ಪ್ರಪೌತ್ರೇಂ ಆತ್ರೇಯಾರ್ಚನಶ್ಯಾವನತ್ರ್ಯಾರ್ಷೇಯ ಪ್ರವರಾನ್ವಿತ ಆತ್ರೇಯ ಸಗೋತ್ರೋದ್ಭವಸ್ಯ ಸುಧರ್ಮ ಭೂಪದೇ ಪುತ್ರೀಂ ಆತ್ರೇಯಾರ್ಚನಶ್ಯಾವನತ್ರ್ಯಾರ್ಷೇಯ ಪ್ರವರಾನ್ವಿತ ಆತ್ರೇಯ ಸಗೋತ್ರೋದ್ಭವಸ್ಯ ಆಕಾಶ ಭೂಪದೇ ಪುತ್ರೀಂ ಆತ್ರೇಯಾರ್ಚನಶ್ಯಾವನತ್ರ್ಯಾರ್ಷೇಯ ಪ್ರವರಾನ್ವಿತ ಆತ್ರೇಯ सर्वलोकजननीं चिच्चक्तिरूपां पद्मावतीं नाम्नीं इमां कन्यां प्रतिपादयिष्यामः। वाचा दत्ता मया लक्ष्मी विष्णुर्थं स्वीकृता त्वया कन्यावलोकनविधौ निश्चितत्वं सुखी भव। ध्रुवन्ते राजा वरुणो फलतांबूलानि आकाशभूपते संबंधिभ्यो दद्यात्। वाचा दत्ता त्वया लक्ष्मी विष्णुर्थं स्वीकृता मया वरावलोकनविधौ निश्चितत्वं सुखी भव। ध्रुवन्ते राजा वरुणो ध्रुवं देवो बृहस्पतिः वांग निश्चय मुहूर्तस्सु मुहूर्तोऽस्ति भवन्तो ब्रुवन्तो श्रीनिवास कल्याण अंगार्थं वांग निश्चय मुहूर्तस्सु मुहूर्तो अस्तु। वांग निश्चय निश्चितार्थ संपन्नवाಗಿದೆ. ಇವಾಗ ಮಧುಪರ್ಕ ಶ್ರೀನಿವಾಸ ಸ್ವಾಮಿ ಪ್ರಸಾದೇನ ಆಚಂದ್ರಾರ್ಕಂ ಅನೇನ ವೈಶೇಷಿಕ ಸುಖಾನುಭವ ಸೌಭಾಗ್ಯ ಪರಂಪರಾ ಪ್ರಾಪ್ತ್ಯರ್ಥಂ ಅಥ ದೇವಗಂ ರಜ ಮಧುದ್ಯೋ ಅಸ್ತನಃ ಪಿತಾ ಮಧುಮಾನ್ನೋ ವನಸ್ಪತಿರ್ ಮಧುಮಾಗಂ ಅಸ್ತು ಸೂರ್ಯಃ ಮಾಧ್ವೇರ್ಕಾವೋ ಭವಂತು ನಃ. ಶ್ರೀನಿವಾಸ ಶರ್ಮಣೇವರಾಯ ಇದಂ ಆಚಮನೀಯಂ ಆಚಮನೀಯಂ ಇದಂ ಆಚಮನೀಯಂ ಆಲೋಕ ಸುಬ್ರೋ ಶುಭ್ರಮ ಚಕ್ಷುಷೇ ಚಕ್ಷುಷೇ ಸರ್ವಲೋಕ सर्वावधे सौंदर्य संपदा सर्वचेतसां सदा सम्मोहनाद्यास्तु गणेशाय मुहूर्ते सावधानात्मके सावधानः नित्या
ಮುಹೂರ್ತೆ ಸಾವಧಾನ ಸಾವಧಾನ परस्मै ब्रह्मणे पूर्णकामाय परमात्मने प्रयुञ्जे फलदत्वाय वेङ्कटेशाय मङ्गलम् अकालतत्त्वमश्रान्तमात्मना पश्यताम् अत्र कृतमृतरूपाय वेङ्कटेशाय मङ्गलम् सुमुहूर्ते सावधान सुलक्षणे सावधान प्रायस्वचरणौ सावधान श्रीलक्ष्मीनारायण ध्यान सावधान ಏಳುಗೊಂಡಲವಾಡ ವೆಂಕಟರಮಣ ಗೋವಿಂದ ಶ್ರೀನಿವಾಸ ಶ್ರೀನಿವಾಸ ಗೋವಿಂದ ಗೋವಿಂದ ತ್ರಿವಾಸ ಶ್ರೀನಿವಾಸ ಗೋವಿಂದ ತ್ರಿವಾಸ ಶ್ರೀನಿವಾಸ ಗೋವಿಂದ ಗೋವಿಂದ ಆಪದ್ಬಾಂಧವ ಶ್ರೀನಿವಾಸ ಗೋವಿಂದ ಗೋವಿಂದ ಎಲ್ಲವನ್ನು ಎರಡನ್ನು ನಾವು ಸೇರಿಸಿದ ಮೇಲೆ ಅದನ್ನು ಮತ್ತೆ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಒಂದೊಂದು ಬಿಟ್ಟು ಮತ್ತೊಂದು ಇರೋದಿಲ್ಲ, ಅದು ಅಂಟ್ಕೊಂಡ್ಬಿಡುತ್ತೆ. ಹಾಗೆಯೇ ಲಕ್ಷ್ಮೀ ವೆಂಕಟೇಶ್ವರನು ಕೂಡ ಹಾಗೇನೆ, ದಾಂಪತ್ಯ ಜೀವನ ಹಾಗೆ ಇರಬೇಕು ಅಂತ. ಒಮ್ಮೆ ವಿವಾಹ ಅಂತ ಆದ್ಮೇಲೆ ಮತ್ತೆ ಬೇರ್ಪಡಿಸುವಂತ ಸಂದರ್ಭ ಬರಬಾರದು, ಶಾಶ್ವತವಾದಂತ ಸಂಬಂಧ ಆಗಿರಬೇಕು. ಅದಕ್ಕೆ ಗುಡಜಿರಾರೋಪಣ ಅಂತ ಮನುಷ್ಯರ ಮದುವೆ ಮಾಡುವಂತ ಸಂದರ್ಭದಲ್ಲಿಯೂ ಕೂಡ ಮಾಡ್ತಾರೆ. ಹಾಗೆ ನೋಡಿ, ಕಲ್ಯಾಣೋತ್ಸವದಲ್ಲೂ ಕೂಡ ಹಾಗೆ ಲಕ್ಷ್ಮಿ ಬಿಟ್ಟು ವೆಂಕಟೇಶ್ವರ ಇಲ್ಲ, ವೆಂಕಟೇಶ್ವರ ಬಿಟ್ಟು ಲಕ್ಷ್ಮಿ ಇಲ್ಲ. ಆದ್ರಿಂದ ಗುಡಜಿರಾರೋಪಣವನ್ನು ಮಾಡುವಂಥದ್ದು. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ಸಾವಧಾನ ಸುಲಗ್ನ ಸಾವಧಾನ ತದೇವ ಪಂಚಾಂಗಬಲಂ ತದೇವ ತದೇವ ಸಪ್ತಾಂಗಬಲಂ ತದೇವ ತದೇವ ಷಷ್ಟಾಂಗಬಲಂ ಮುಹೂರ್ತೆ ಸಾವಧಾನ ಗುಡಜಿರಾರೋಪಣ ಮುಹೂರ್ತೋಸ್ತು ಗುಡಜಿರಾರೋಪಣ ಮುಹೂರ್ತಸ್ತು ಮುಹೂರ್ತೋ ಅಸ್ತು.
ಶ್ರೀನಿವಾಸ ಕಲ್ಯಾಣೋತ್ಸವ ಸಮಯ ಮಹಲಾರೋಪಣ ಏಳುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಅಂಜನಾದ್ರಿವಾಸ ಶ್ರೀನಿವಾಸ ಗೋವಿಂದ ಗೋವಿಂದ ಕೋಟಿ ಘರ್ಷಣ ರಜಿತ ರುಚಿತ ಪರಾಗ ಪುಂಜ ಪಿಂಜರಿತ ಪದ ಕಮಲ ಯುಗಳ ವಿಲಸಿತಾಮರ ಜ್ಯೋತಿಶ್ಚಕ್ರ ಚಕ್ರಧರ ಶತಮುಖ ಪ್ರಮುಖ ನಿಖಲ ಸಂತತ ಸೇವಾ ಮಹೋತ್ಸವೋತ್ಸಾರಿತ ಅಶೇಷ ಲೋಕಶೋಕರಹಿತ ಅಶೇಷ ಪ್ರಮದಗಣಾವೃತ ಸ್ಥಾನ ಸಮಸ್ತ ಸಂಪ್ರಾಪ್ತ ಪ್ರಾಪ್ತ ಕುತೂಹಲ ಪ್ರಕಟ ನಿಕಟ ಸಂತದ ಸಮಾಪೂರ್ಯಮಾಣ ವೈಕುಂಠ ನಿವಾಸ ಜನಿತಾಭಿಷಕರಳಾಕ್ಷರ ನಿರುಪಮಾನ್ ಪ್ರಭಾಭಾಸಿತ ಕಂಡ ಬ್ರಹ್ಮಾಂಡೋದರ ಚಂಡ ಕಿರಣ ಶಶಿಧರ ಮಗುಡ ಚಿತ್ರಭಾನು ಮರದಂಬರ ಮಹಿತ ಮಹೇತ್ಮಾಜ್ಞಾನುಗುಪ್ತ ವಿಪತ್ತಿದರ ಸರ್ವಲೋಕ ಶರಣ್ಯೋ ವೇದ ವೇದಾಂತ ವೇದ್ಯೋ ವೇದಮಯೋ ಜಗನ್ಮಯೋ ನಿತ್ಯ ಮುಕ್ತಿ ಸಿದ್ಧ ಸ್ವಭಾವೋ ಸಚ್ಚಿದಾನಂದ ಸ್ವರೂಪ ನಿರ್ಗುಣ ನಿಷ್ಕಳಾತ್ಮಕ ವಿಷಮಲೋಚನೋ ಸ್ವೇಚ್ಛಾಚಾರ ವಿರಹಿತ ಪರಂ ಜ್ಯೋತಿ ಪರಾತ್ಪರ ಪಂಚವಿಂಶತಿ ಲೀಲಾ ತತ್ವೋತ್ಪಸ್ಥಿತ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಜಪ ಸಮಾಧಿಷ್ಠಿತೋ ಗರುಡಧ್ವಜೋ ಗರುಡ ವಾಹನೋ ವೀಣಾದಿ ತಾಳೋ ವಿಜಯಧ್ವಜೋಗ್ನಿಪದೋ ರೂಪೋ ಅಮಲ ಅಮಲ ಕಮಲೋಷ್ಟಬಾಹೋ ಗ್ರಹ ಪಂಚಾವೃತ್ತಿ ರೂಪೇಣ ಬ್ರಹ್ಮರುದ್ರ ಇಂದ್ರಾಗ್ನಿಯಮ ನಿರೋತಿ ವರುಣಾದಯೋ ಕುಬೇರ ಈಶಾನಾದಿ ವಾಸವಾದಿ ದೇವತಾ ತತ್ತದ್ದೇವತಾ ಸ್ಥಾಪನ ಸನ್ನಿಧಾನ ಸಂನಿರೋಧನ ಬಾಧ್ಯಾರ್ಘ್ಯ ಆಚಮನ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ತಾಂಬೂಲ ಷೋಡಶೋಪಚಾರ ಪೂಜಾರ್ಚಿತ ಶ್ರೀಮದ್ಭಗವತೋ ಅಸ್ಮದ್ರಾಷ್ಟ್ರಾಧಿಪತೀನಾಂ ರಾಜ್ಞಾಂ ಸರಾಷ್ಟ್ರ ಸಕೋಶ ಸ್ವಾಮ್ಯ ಮಾತೃ ಸುರತ್ಕೋಶ ರಾಷ್ಟ್ರ ದುರ್ಗಾದಿ ತ್ರಿಂಶಾಂಶತ್ರಿಜಂ ಜದಶಾಕಾಂಶಾನಾಂ ಸುತಿದೆ ಸುವಾರ ಸುಲಗ್ನ ಸುನಕ್ಷತ್ರ ಸುಯೋಗ ಸುಕರಣಂ ಸುಚಂದ್ರ ತಾರಾಬಲಂ ನಿರಂತರಂ ಆನುಕೂಲ್ಯಂ ಸರ್ವೇ ಗ್ರಹಾಃ ಸನಕ್ಷತ್ರಾಃ ಶುಭ ಏಕಾದಶ ಸ್ಥಾನ ಫಲ ಪ್ರಾಪ್ತಿರಸ್ತು ಭವಂತೋ ಬ್ರುವಂತೋ ಸುಮುಹೂರ್ತೋ ಅಸ್ತು ಸಮಸ್ತ ಸನ್ಮಂಗಲ ಪ್ರಾಪ್ತ್ಯರ್ಥಂ ಏತತ್ ಕ್ಷಣ ಪರ್ಯಂತಂ ಮನೋವಾಕ್ಕಾಯ ಕರ್ಮಭಿಃ ಜ್ಞಾನತಾ ಅಜ್ಞಾನತಃ ಕೃತಾನಾಂ ಸಮಸ್ತ ಮಹಾಪಾತಕ ಉಪಪಾತಕಾನಾಂ ದೋಷಾಣಾಂ ಸದ್ಯ ಏವ ನಿವೃತ್ತಿಪೂರ್ವಕ ಶ್ರೀ ಶ್ರೀನಿವಾಸ ಪ್ರೀತ್ಯರ್ಥಂ ಕನ್ಯಾ ಪ್ರದಾನಂ ಏಕ ಪದ್ಮಾವತಿ ಪ್ರದಾನಂ ಕರಿಷ್ಯೆ. ನೋಡಿ, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದಂತಹ ದಾನ ಕನ್ಯಾದಾನ. ಅದರಲ್ಲಿಯೂ ಕನ್ಯಾದಾನ ಮಾಡೋದ್ರಿಂದ ದಶಪೂರ್ವೇಶಾಂ ದಶಾಪರೇಶಾಂ ಮಧ್ವಂಶಾನಾಂ ನರಕಾದುತ್ತೀರ್ಯ, ಅಂದರೆ ಹಿಂದಿನ 10 ತಲೆಮಾರು ಮತ್ತು ಮುಂದಿನ 10 ತಲೆಮಾರು ನರಕದಿಂದ ಉತ್ತೀರ್ಣರಾಗಿ ಬ್ರಹ್ಮಲೋಕವನ್ನ ವಿಷ್ಣು ಸಾಯುಜ್ಯವನ್ನ ಪಡಿತಾರೆ. ಜನ್ಮ ಜನ್ಮಾಂತರದಲ್ಲಿ ಈ ಜನ್ಮದಲ್ಲಿ ಏತದ್ ಕ್ಷಣ ಪರ್ಯಂತಂ, ಈ ಕ್ಷಣದವರೆಗೂ ಕೂಡ ನಾವು ಜ್ಞಾನತ ಅಜ್ಞಾನತ ಮಾಡಿರುವಂತಹ ಕರ್ಮದುರಿತಗಳು ಪಾಪಾಂಶಗಳು ನಿವೃತ್ತಿಯಾಗಬೇಕು. ಶ್ರೀನಿವಾಸ ಪದ್ಮಾವತಿಯರ ಪರಿಪೂರ್ಣವಾದಂತಹ ಅನುಗ್ರಹ ಪ್ರಾಪ್ತಿಯಾಗಬೇಕು. ಅಮಂಗಲ ನಿವೃತ್ತಿ ಆಗಬೇಕು, ಸನ್ಮಂಗಲ ಪ್ರಾಪ್ತಿಯಾಗಬೇಕು. ಸಂಕಲ್ಪಿಸಿದ ರೀತಿಯಲ್ಲಿ ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ ಮತ್ತು ವಿವಾಹ ಸೌಭಾಗ್ಯ, ಕಲ್ಯಾಣವೇ ಮೊದಲಾದಂತಹ ಸೌಭಾಗ್ಯ ಪ್ರಾಪ್ತಿಯಾಗಬೇಕು ಅಂತ ಮನಸ್ಸಲ್ಲೇ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಯಾಸೀತ್ ಪೂರ್ವಂತು ಏತೆ ಪತ್ನಿ ಸಾವತೀರ್ಣ ಗೃಹೇ ಮಮ ತಾವೇ ವದನಾರ್ಥ ಆಗತೋಸ್ಮಿ ಪ್ರಜಾಪತೆ ಆಚಾರಾರ್ಥಂ ಸುರಶ್ರೇಷ್ಠ ದತ್ತಾಂ ಗೃಹ್ಣಾಮಿ ಶ್ರೀ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾಂ ದಾಸ್ಯಾಮಿ ಶ್ರೀಮತೆ ತುಭ್ಯಂ ಸರ್ವಲೋಕ ಜಿಗೀಷಯ ವಿಶ್ವಂಬರ ಸರ್ವಭೂತ ಸಾಕ್ಷಿಣ್ಯ ಸರ್ವದೇವತಾ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪಿತॄಣಾಂ ಕಾರಣಾಯ ಚ. सुधर्म भूपते पौत्रे आकाश भूपते पुत्रे श्रीरूपां पद्मावतीं नाम्नीं वासिष्ठ मैत्रावरण कौंडिन्यत्र्यार्षे प्रवरान्वित वसिष्ठ सगोत्रोद्भवस्य श्री ययाति शर्मण प्रपौत्राय श्री सूरसेन भूपते पौत्र शर्मणे वराय लक्ष्मीं प्रतिपादयिष्यामः.
ಗೋವಿಂದ 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 ಏಳುಕೊಂಡಲವಾಡ ವೆಂಕಟರಮಣ ಗೋವಿಂದ. ವಿಶ್ವಕ್ಕೆ ಕಲ್ಯಾಣವಂತು ಮಾಡುವಂತಹ ತಾಯಿ, ನಿನ್ನ ಕೊರಳಿನಲ್ಲಿ ನಾವು ಮಾಂಗಲ್ಯವನ್ನು ಧಾರಣೆ ಮಾಡ್ತಾ ಇದ್ದೇವೆ. ಸರ್ವೇಶ ಮಂಗಳಂ ಕುರು, ಎಲ್ಲರಿಗೂ ಮಂಗಳವನ್ನುಂಟು ಮಾಡು, ಎಲ್ಲರಿಗೂ ಜಯವನ್ನುಂಟು ಮಾಡು, ಎಲ್ಲರ ಇಷ್ಟಾರ್ಥ ಸಿದ್ಧಿ ಉಂಟಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ. ಇವಾಗ ಮಾಂಗಲ್ಯ ಧಾರಣೆ ಆಗುತ್ತೆ. ಹತ್ತಿರದಲ್ಲಿ ಯಾರಿಗೆಲ್ಲ ಕೈಯಲ್ಲಿ ಅಕ್ಷತೆ ಸಿಕ್ಕಿದೆಯೋ ಅದನ್ನ ಮಾಂಗಲ್ಯ ಧಾರಣೆ ಮಾಡುವ ಸಂದರ್ಭದಲ್ಲಿ ದೇವರಿಗೆ ಹಾಕಿ ಧ್ಯಾನ ಸ್ತೋತ್ರ मांगल्यं तन्तुनानेन जगं मंगलहेतुना कंठे बद्धानि सुभगे प्रवेशां मंगलं कुरु. ध्यानस्तोत्रयपात्रं प्रणतिगुरुये संश्रयन्ते ग्रहाः सुचिष्टं प्रविशन्तु धर्मनिरतः तेभ्यो नमश्चारिणः. आयुष्यं धनमक्षयं सुरकरं सौभाग्यमुक्तं यशस्सामर्थ्यं गुणसम्पदं विजयं श्रेयो महामङ्गलं. तदेव लग्नं सुदिनं तदेव ताराबलं चन्द्रबलं तदेव विद्याबलं तदेव लक्ष्मीबलं स्मरामि. तदेव देवोक्तबलं तदेव तदेव ऋष्युक्तबलं तदेव तदेव पितृक्तबलं तदेव लक्ष्मीपदे तें स्मरामि. वसिष्ठगार्ग्यादिमहर्षिभिर्दत्ता शिवलग्नैष्टा ओम यशस्करं बलवन्तं प्रभुत्वं तमेव राजाधिपतिर्बभूव. संकीर्णनागाश्वपतिर्नराणां सौमङ्गल्यं सततं दीर्घमायुः. अक्षतारोपणमुहूर्तस्तु मुहूर्तोऽस्त्विति भवन्तो ब्रुवन्तु. अक्षतारोपणमुहूर्तस्तु मुहूर्तो अस्तु. समस्तसन्मङ्गलानि भवन्तु. ध्वंते राजा ध्वंते श्रीलक्ष्मी श्रीनिवासाय देवाः मंगलानि राजन् दर्शयामि. श्रीमद्रमारमण गोविंद ಇಂದಿರಾರಮಣ ಗೋವಿಂದ ಗೋವಿಂದ. ಏಳುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ವೃಷಭಾದ್ರಿವಾಸ ಶ್ರೀನಿವಾಸ ಗೋವಿಂದ ಗೋವಿಂದ. ಆಪದ್ಬಾಂಧವ ವೆಂಕಟೇಶ ಗೋವಿಂದ ಗೋವಿಂದ.
ओम श्री श्रीनिवासाय नमः ओम लक्ष्मीपतये नमः ओम अनामयाय नमः ओम अमृतांशाय नमः ओम जगद्वन्द्याय नमः ओम गोविंदाय नमः ओम शाश्वताय नमः ओम प्रभवे नमः ओम शेषाद्रिनिलयाय नमः ओम देवाय नमः ओम केशवाय नमः ओम मधुसूदनाय नमः ओम मृताय नमः ओम माधवाय नमः ओम कृष्णाय नमः ओम श्रीहरये नमः ओम ज्ञानपञ्जराय नमः ओम श्रीवत्सवक्षसे नमः ओम सर्वेशाय नमः ओम निरातङ्काय नमः ओम निरञ्जनाय नमः ओम निराभासाय प्रयप्रदाय नमः ओम आकाशराजवरदाय नमः ओम योगिरद्भुतश्यामतने नमः ओम बिल्वपत्रार्चनोप्रयाय नमः ओम जगद्व्यापिने नमः ओम जगत्कृत्रे नमः ओम जगत्पदये नमः ओम चिन्तितार्थप्रदाय नमः ओम जिष्णवे नमः ओम दशरूपवते नमः ओम देवकी नन्दनाय नमः ओम शौर्य नमः विभवे नमः ओम जगदीश्वराय नमः श्री वेंकटेश्वर स्वामिने नमः अष्टोत्तरपूजां समर्पयामि। लक्ष्मे नमः नित्यपुष्टाय नमः भावर्ये नमः आदित्ये नमः दीप्त्ये नमः दीप्ताय नमः वसुधाये नमः वसुधाय नमः बुद्धये नमः अनघाय नमः हरिवल्लभाय नमः शोकाय नमः अमृताय नमः दीप्ताय नमः लोकशोकविनाशिन्ये नमः धर्मनिलयाय नमः पद्ममुख्ये नमः पद्मनाभप्रियाय नमः रमाय नमः पद्ममालाधराय नमः देव्ये नमः पद्मिन्याश्रृंधारेतां ध्रुवं वनस्पतिरसोत्पन्नगन्धाढ्यो धूपोत्तम अग्रेयस्रोदेवानां धूपोऽयं प्रतिगृह्यताम्। श्रीनिवासाय ते नमः धूपं दर्शयामि दीपं समर्पयामि नैवेद्यार्थं पुरतस्थापिताः। फलिनेर्या अफला अपुष्पाय अष्टपुष्पिणेः बृहस्पतिं भूतास्थानं चक्रविन्नसाः फलोदकं समर्पयामि फलं समर्पयामि काश्मीरफलं बहुकुसुमफलं नारङ्गफलं समर्पयामि फलं समर्पयामि। ಆಕುಲತೆಯನ್ನು ಶ್ರೀ ಹರಿಯ ಮುಂದೆ ಹೇಳಿಕೊಳ್ಳಲು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದರೆ ಸಂತಾನವಾಗುವುದೆಂಬುದಾಗಿ ತಿಳಿದು ಶುಕ ಮಹರ್ಷಿಗಳು ಹೇಳಿದ ನಿಯಮಾನುಸಾರವಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ್ದರ ಫಲವಾಗಿ ಭೂಮಿಯಿಂದ ಒಂದು ಮಗು ಇರುವಂತಹ ಪೆಟ್ಟಿಗೆಯು ಆಕಾಶರಾಜನಿಗೆ ಸಿಕ್ಕಿತು. ಆಕಾಶರಾಜನು ಅಮಿತ ಸಂತೋಷದಿಂದ ಆ ಹೆಣ್ಣು ಮಗುವನ್ನು ತನ್ನ ಹೆಂಡತಿಯಾದ ಧರಣೀ ದೇವಿಗೆ ಕೊಟ್ಟನು. ಆ ಮಗುವಿಗೆ ಪದ್ಮಾವತಿ ಎಂದು ನಾಮಕರಣ ಮಾಡಿದರು. ಕೆಲವು ಕಾಲ ನಂತರ ಆ ಕನ್ಯೆಯು ಸಖಿಯರಿಂದೊಡಗೂಡಿ ನಂದ ಬೇಟೆಗಾಗಿ ಕುದುರೆಯನ್ನೇರಿ ಹೋಗಲು ಒಂದು ಮದಿಸಿದ ಆನೆಯನ್ನು ಕಂಡನು. ಅದನ್ನು ಹಿಂಬಾಲಿಸಿ ಹೋಗುತ್ತಿರಲು ಆನೆಯು ಪದ್ಮಾವತಿಯಿರುವ ವನಕ್ಕೆ ಬಂದಿತು. ಇದನ್ನು ನೋಡಿದಂತಹ ಪದ್ಮಾವತಿಯು ಭಯಭೀತಗಳಾಗಿರಲು ನಾರಾಯಣನು ಆನೆಯನ್ನು ಹೊರಕ್ಕೆ ಅಟ್ಟಿ ಪದ್ಮಾವತಿಯ ರೂಪಲಾವಣ್ಯವನ್ನು ನೋಡಿ ಇವಳನ್ನೇ ಮದುವೆ ಮಾಡಿಕೊಳ್ಳಬೇಕೆಂದು ಮನಸ್ಸಿನಲ್ಲಿ ನಿರ್ಧಾರ ಮಾಡಿದನು. ನಾರಾಯಣನು ಪದ್ಮಾವತಿಯ ಸಖಿಯರ ಸಮೀಪಕ್ಕೆ ಬಂದು ಈಕೆ ಯಾರು, ಈಕೆಯ ವೃತ್ತಾಂತವನ್ನು ಸ್ವಲ್ಪ ತಿಳಿಸರೆನ್ನಲು ಅದನ್ನು ತಿಳಿದು ನಾನು ಈಕೆಯನ್ನು ವಿವಾಹವಾಗುತ್ತೇನೆ ಎಂಬುದಾಗಿ ಹೇಳಿದನು. ಅಗ್ನಿಯು ಕಾಪಾಡಿ ತನ್ನ ಮನೆಗೆ ಕರೆದುಕೊಂಡು ಹೋದನು. ಹಾಗೆ ವೇದವತಿಯು ಪದ್ಮಾವತಿಯಾಗಿ ಹುಟ್ಟಿದಳೆಂಬ ಕಥೆಯನ್ನು ಭಗವಂತನು ಬಕುಳಾದೇವಿಗೆ ತಿಳಿಸಲು ಬಕುಳಾದೇವಿಯು ಆಕಾಶರಾಜನಲ್ಲಿಗೆ ಬರುತ್ತಿರುವಾಗ ವನದಲ್ಲಿದ್ದ ಸಖಿಯರು ಎದುರಾದರು. ಇವರೊಂದಿಗೆ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಕುಬೇರನಿಂದ ಸಾಲವನ್ನು ಪಡೆಯಬೇಕು ಎಂಬುದಾಗಿ ನಿಶ್ಚಯಿಸಿ ಕುಬೇರನಿಂದ ಬರೆದುಕೊಟ್ಟರು. ಇದಕ್ಕೆ ಸಾಕ್ಷಿಯಾಗಿ ಬ್ರಹ್ಮ ಮಹೇಶ್ವರರಿದ್ದರು. ಕುಬೇರನು ಬೇಕಾದನ್ನು ಶುಕ ಮಹರ್ಷಿಗಳು ಮತ್ತು ಬೃಹಸ್ಪತಿಯರು ನೆರವೇರಿಸಿದರು. ಲೋಕಕ್ಕೆ ಭಾಗ್ಯದ ಕಲ್ಯಾಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹೀಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷದ ಪರ್ಜನ್ಯ ಪೃಥ್ವೀ ಶ್ರೀನಿವಾಸ ಕಲ್ಯಾಣೋತ್ಸವ ಅಂಗವಾಗಿ ದೇವರಿಗೆ ಓದಿಸುವಂತವರು ಭಕ್ತಿಯಿಂದ ನೀವು ಯಥಾಶಕ್ತಿ ಕಾಣಿಕೆಯನ್ನು ಸಮರ್ಪಣೆ ಮಾಡಬಹುದು. ಓದಿಸುವಂತವರು ಪುರೋಹಿತರು
ನೋಡಿ 7 ಬೆಟ್ಟಗಳ ಉಪಾಧಿಯಲ್ಲಿ ಇಲ್ಲಿ ನಾವು ಸಿದ್ಧತೆಯನ್ನು ಮಾಡಿದ್ದೇವೆ. ತುಂಬ ಭಕ್ತಿಯಿಂದ ಪುಳಿಯೋಗರೆ, ಓದನ ತಿಂತ್ರಿಣಿ ಸೇವೆ ಅಂತ ಹೇಳ್ತಾರೆ. ಓದನ ಅಂದ್ರೆ ಅನ್ನ, ತಿಂತ್ರಿಣಿ ಅಂದ್ರೆ ಹುಣಸೆ ಹಣ್ಣು, ಹುಣಸೆ ಹಣ್ಣಿನಿಂದ ಮಾಡಿದಂತಹ ಅನ್ನ, ಅದು ನಾವು ಕನ್ನಡದಲ್ಲಿ ಪುಳಿಯೋಗರೆ ಅಂತ ಹೇಳ್ತೀವಿ. ಇದು ಶ್ರೀನಿವಾಸ ಸ್ವಾಮಿಗೆ ತುಂಬಾ ಶ್ರೇಷ್ಠವಾದದ್ದು. ಅದು 7 ಬೆಟ್ಟದ ಉಪಾಧಿಯಲ್ಲಿ ಅದನ್ನು ಸಿದ್ಧತೆ ಮಾಡಿದ್ದಾರೆ. ಅದರ ಮೇಲೆ ನೋಡಿ ತಿರುಪತಿಯ ಲಾಡುವನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ. ಅದನ್ನು ಇವಾಗ ನಾವು ಪೂಜೆ ಮಾಡುತ್ತೇವೆ. ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಈ ಸೇವೆ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋತಿಭಿಸ್ಸೇದ ಸಾಧನಂ ಅಥ ಶ್ರೀನಿವಾಸ ಸ್ವಾಮಿ ಪ್ರೀತಯೇ ತಿರುಪ್ಪಾವಡ ಸೇವಾಖ್ಯಂವಾಸ ಪ್ರೀತಯೇ ಪೂಜಾರಾಧನಂಚ ಕರಿಷ್ಯೆ. ಓಂ ಭೂಃ ಶೇಷಾದ್ರಿವಾಸಂ ಆವಾಹಯಾಮಿ. ಓಂ ಭುವಃ ಶೇಷಾದ್ರಿವಾಸಂ ಆವಾಹಯಾಮಿ. ಓಂ ಸ್ವಃ ಶ್ರೀ ಶೇಷಾದ್ರಿವಾಸಂ ಆವಾಹಯಾಮಿ. ಓಂ ಭೂರ್ಭುವಃ ಸ್ವಃ ಶೇಷಾದ್ರಿವಾಸಂ ಆವಾಹಯಾಮಿ. आवाहितो भवान् संस्थापितो भवान् सन्निहितो भवान् सन्निरुद्धो भवान् अवगुण्ठितो भवान् अमृतीकरणो भवान् व्याप्तो भवान् सुप्रसन्नो भवान् वरदो भवान् क्षमस्व सानिध्यं कुरु. शेषाद्रिवासाय नमः. लं पृथिव्यात्मने नमः गन्धं, कम् आकाशात्मने नमः पुष्पं, यं वायुआत्मने नमः धूपं, रं तेजोमयात्मने नमः दीपं, अम् अमृतात्मने नमः नैवेद्यम्. ओम नमोस्तु हंताय सहस्रमूर्तये सहस्रपादाक्षशिरोर्भावे सहस्रनाम्ने पुरुषाय शाश्वते सहस्रकोटियुगधारिणे नमः. अनेन कृतपूजाराधनेन शेषाद्रिवास स्वामी प्रीयताम्. शेषाद्रिवास श्रीनिवास गोविंद. नीलाद्रिवास स्वामी प्रीतये आवाहने विनियोगः. ओम भूः नीलाद्रिवासं आवाहयामि. ओम भुवः नीलाद्रिवासं आवाहयामि. ओम स्वः नीलाद्रिवासं आवाहयामि. ओम भूर्भुवः स्वः नीलाद्रिवासं आवाहयामि स्थापयामि पूजयामि. आवाहितो भव संस्थापितो भव सन्निहितो भव सन्निरुद्धो भव गुण्ठितो भव अमृतीकरणो भव व्याप्तो भव सुप्रसन्नो भव वरदो भव क्षमस्व सानिध्यं कुरु. नीलाद्रिवास स्वामिने नमः. नमोस्तु नमताय सहस्रमूर्तये सहस्रपादाक्षशिरोर्भावे सहस्रनाम्ने पुरुषाय शाश्वते सहस्रकोटियुगधारिणे नमः. लं पृथिव्यात्मने नमः गन्धं, कम् आकाशात्मने नमः पुष्पं, यं वायुआत्मने नमः धूपं, रं तेजोमयात्मने नमः दीपं, अम् अमृतात्मने नमः नैवेद्यं च समर्पयामि. कृतपूजाराधनेन नीलाद्रिवास स्वामी श्रीनिवास प्रीयताम्. नीलाद्रिवास श्रीनिवास गोविंद. वृषभाद्रिवास प्रीतये पूजाराधने विनियोगः. ओम भूः वृषभाद्रिवासम् आवाहयामि. ओम भुवः वृषभाद्रिवासम् आवाहयामि. ओम स्वः वृषभाद्रिवासम् आवाहयामि. ओम भूर्भुवः स्वः वृषभाद्रिवासम् आवाहयामि स्थापयामि पूजयामि. आवाहितो भव संस्थापितो भव सन्निहितो भव सन्निरुद्धो भव अवगुण्ठितो भव अमृतीकरणो भव व्याप्तो भव सुप्रसन्नो भव वरदो भव क्षमस्व सानिध्यं कुरु. नीलाद्रिवास स्वामिने नमः. लं पृथिव्यात्मने नमः गन्धं, कम् आकाशात्मने नमः पुष्पं, यं वायुआत्मने नमः धूपं, रं तेजोमयात्मने नमः दीपं, अम् अमृतात्मने नमः नैवेद्यं समर्पयामि. कृतपूजाराधनेन वृषभाद्रिवास प्रीयताम्. वृषभाद्रिवास श्रीनिवास गोविंद. प्रीतये आवाहने विनियोगः. ओम भूः गरुडाद्रिवासम् आवाहयामि. ओम भुवः गरुडाद्रिवासम् आवाहयामि. ओम स्वः गरुडाद्रिवासम् आवाहयामि. ओम भूर्भुवः स्वः गरुडाद्रिवासम् आवाहयामि स्थापयामि पूजयामि. आवाहितो भव संस्थापितो भव सन्निहितो भव सन्निरुद्धो भव अवगुण्ठितो भव अमृतीकरणो भव व्याप्तो भव सुप्रसन्नो भव वरदो भव क्षमस्व सानिध्यं कुरु. लं पृथिव्यात्मने नमः गन्धं, कम् आकाशात्मने नमः पुष्पं, यं वायुआत्मने नमः धूपं, रं तेजोमयात्मने नमः दीपं, अम् अमृतात्मने नमः नैवेद्यं च समर्पयामि. कृतपूजाराधनेन गरुडाद्रिवास प्रीयताम्. गरुडाद्रिवास श्रीनिवास गोविंद. अंजनाद्रिवास प्रीतये आवाहने विनियोगः. ओम भूः अंजनाद्रिवासम् आवाहयामि. ओम भुवः अंजनाद्रिवासम् आवाहयामि. ओम स्वः अंजनाद्रिवासम् आवाहयामि. ओम भूर्भुवः स्वः अंजनाद्रिवासम् आवाहयामि स्थापयामि पूजयामि. आवाहितो भव संस्थापितो भव सन्निहितो भव सन्निरुद्धो भव अवगुण्ठितो भव अमृतीकरणो भव व्याप्तो भव सुप्रसन्नो भव वरदो भव क्षमस्व सानिध्यं कुरु. लं पृथिव्यात्मने नमः गन्धं, कम् आकाशात्मने नमः पुष्पं, यं वायुआत्मने नमः धूपं, रं तेजोमयात्मने नमः दीपं, अम् अमृतात्मने नमः नैवेद्यं च समर्पयामि. कृतपूजाराधनेन अंजनाद्रिवास श्रीनिवास प्रीयताम्. अंजनाद्रिवास श्रीनिवास गोविंद. नारायणाद्रि
अंजनाद्रिवास प्रीतये आवाहने विनियोगः ओम भूः ओम भुवः ओम स्वः ओम भूर्भुवः स्वः अंजनाद्रिवासं श्रीनिवासम् आवाहयामि स्थापयामि पूजयामि आवाहितो भव संस्थापितो भव सन्निहितो भव सन्निरुद्धो भव अवगुण्ठितो भव अमृतीकरणो भव व्याप्तो भव सुप्रसन्नो भव वरदो भव क्षमस्व सानिध्यं कुरु लं पृथिव्यात्मने नमः गन्धं खम् आकाशात्मने नमः पुष्पं यं वायुवात्मने नमः धूपं रं तेजोमयात्मने नमः दीपम् अमृतात्मने नमः नैवेद्यं समर्पयामि ओम सपरिवार श्री नारायणाद्रिवास श्रीनिवास स्वामिने नमः धूपम् आघ्रापयामि नैवेद्यार्थव्रतः स्थापित नैवेद्यं समर्पयामि कृतपूजाराधनेन नारायणाद्रिवास प्रियतां नारायणाद्रिवास श्रीनिवास गोविंद वेंकटाद्रि प्रीतये आवाहने विनियोगः ओम भूः ओम भुवः ओम स्वः ओम भूर्भुवः स्वः वेंकटाद्रिवास श्रीनिवास आवाहयामि स्थापयामि पूजयामि आवाहितो भव संस्थापितो भव सन्निहितो भव सन्निरुद्धो भव गुण्ठितो भव मृतीकरणो भव व्याप्तो भव सुप्रसन्नो भव वरदो भव क्षमस्व सानिध्यं कुरु वेंकटाद्रिवास स्वामिने नमः लं पृथिव्यात्मने नमः गन्धं खम् आकाशात्मने नमः पुष्पं यं वायुवात्मने नमः धूपं रं तेजोमयात्मने नमः दीपम् अमृतात्मने नमः नैवेद्यं समर्पयामि कृतपूजाराधनेन वेंकटाद्रिवास श्रीनिवास प्रियतां वेंकटाद्रिवास श्रीनिवास गोविंद ಸೇರಿರುವಂಥ ಭಕ್ತಾದಿಗಳ ವಿಜ್ಞಾಪನೆ ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೇಳಿ: ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಜಗದೀಶ್ವರ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಗತಂ ಪಾಪಂ ಗತಂ ದುಃಖಂ ಗತಂ ದಾರಿದ್ರ್ಯಮೇವ ಚ ಆಗತಾಃ ಸುಖ ಸಂಪತ್ತಿಃ ಪುಣ್ಯಾ ಚ ತವ ದರ್ಶನಾತ್. ಎಲ್ಲರೂ ಶ್ರದ್ಧಾಭಕ್ತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಾರ್ಗಶಿರ ಮಾಸ, ಮಾಸಾನ ಮಾರ್ಗಶೀರ್ಷೋಸ್ಮಿ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅಂದ್ರೆ ಮಾಸಗಳಲ್ಲಿ ಶ್ರೇಷ್ಠವಾದಂತಹ ಮಾಸ, ಪುಣ್ಯತಮವಾದಂತಹ ಮಾಸ, ಪರ್ವಕಾಲ ಮಾರ್ಗಶಿರ ಮಾಸ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ನವಮಿ ಮತ್ತು ದಶಮಿಯ ಈ ಒಂದು ಪರ್ವಕಾಲದಲ್ಲಿ, ಪುಣ್ಯತಮವಾದಂತಹ ದಿನದಲ್ಲಿ ಶ್ರೀ ಪುಲಕೇಶಿ ಕನ್ನಡ ಯುವಕರ ಬಳಗ ಈ ಒಂದು ಪುಣ್ಯತಮವಾದಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಇಂಥ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಇವತ್ತಿನ ಶುಭ ದಿವಸ ನಾವು ಮಾಡಿರುವಂತಹ ಈ ಕಲ್ಯಾಣೋತ್ಸವ ಶ್ರೀನಿವಾಸ ಸ್ವಾಮಿ, ಶ್ರೀದೇವಿ, ಭೂದೇವಿ, ಪದ್ಮಾವತಿಯರಿಗೆ ಅದು ಅರ್ಪಿತವಾಗಬೇಕು. ಶ್ರೀನಿವಾಸ ಸ್ವಾಮಿಯ ಕೃಪೆಯಿಂದ ಸಮಸ್ತ ಭಕ್ತವೃಂದದವರಿಗೆ ಆಯುರಾರೋಗ್ಯ, ಐಶ್ವರ್ಯ, ಮನಃಶಾಂತಿ ಪ್ರಾಪ್ತಿಯಾಗಬೇಕು. ಎಲ್ಲರ ಮನೆಯಲ್ಲಿಯೂ ಕೂಡ ಸುಖ, ಸಮೃದ್ಧಿ, ಶಾಂತಿ, ನೆಮ್ಮದಿ, ತೃಪ್ತಿ, ಸಮಾಧಾನ ಎಲ್ಲ ಸೌಭಾಗ್ಯನೂ ಭಗವಂತ ಅನುಗ್ರಹಿಸಬೇಕು. ವಿದ್ಯಾರ್ಥಿಗಳಿಗೆ ಸದ್ವಿದ್ಯಾ, ಸದ್ಬುದ್ಧಿ, ಸದಾಚಾರ, ಉದ್ಯೋಗಾರ್ಥಿಗಳಿಗೆ ಉದ್ಯೋಗ, ವಿವಾಹ. ಶ್ರೀನಿವಾಸ ಶ್ರೀನಿವಾಸ ಗೋವಿಂದ, ಆಪದ್ಬಾಂಧವ ವೆಂಕಟೇಶ ಗೋವಿಂದ. ಇವಾಗ ಮಹಾಮಂಗಳಾರತಿ ಆಗುತ್ತೆ, ಆಮೇಲೆ ತೀರ್ಥ ಪ್ರಸಾದ.
भूयो विष्करणनाशः अस्ते हविषाशास्ते तदस्याप्तविद्यात् तदस्मै देवारासन्तां तदग्निर्देवो देवेभ्यो नमते। ಏಳುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಶ್ರೀನಿವಾಸ ಗೋವಿಂದ ಗೋವಿಂದ पुष्पवान् प्रजावान् पशुमान् भवति य एवं वेद योपामातनवान् भवति असौ वै तपन्नपामायतनम् आयतनवान् भवति चन्द्रमा वा अपामायतनम् आयतनवान् भवति नक्षत्राणि वा अपामायतनम् आयतनवान् भवति पर्जन्यो वा अपामायतनम् आयतनवान् भवति संवत्सरो वा अपामायतनम् आयतनवान् भवति यः संवत्सरस्यायतनं वेदि य एवं वेद ಏಳುಕೊಂಡಲವಾಡ ವೆಂಕಟರಮಣ ಗೋವಿಂದ
ಅಂಜನಾದ್ರಿವಾಸ, ವೃಷಭಾದ್ರಿವಾಸ, ನೀಲಾದ್ರಿವಾಸ, ಗರುಡಾದ್ರಿವಾಸ, ನಾರಾಯಣಾದ್ರಿವಾಸ, ವೆಂಕಟಾದ್ರಿವಾಸ, ಶ್ರೀನಿವಾಸ ಗೋವಿಂದ. ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ತಿರುಪ್ಪಾವಡ ಸೇವೆ ಹಾಗೂ ಮಹಾಮಂಗಳಾರತಿ ನೋಡಿದ್ರಲ್ಲ, ತುಂಬ ಚೆನ್ನಾಗಿತ್ತಲ್ಲ. ಆ ಸ್ವಾಮಿನ ದರ್ಶನ ಮಾಡ್ಕೊಂಡ್ರಲ್ಲ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಆ ಸ್ವಾಮಿ ಆಶೀರ್ವಾದ ಕೃಪಾ ಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯವಸ್ಥೆಯೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಕರಿಗಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್.